ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ರಾಜ್ಯದಲ್ಲಿ ಅಕ್ರಮ ಬೆಟ್ಟಿಂಗ್ ಹಾಗೆ ಜೂಜು ದಂಧೆಗಳನ್ನ ಮಟ್ಟ ಹಾಕಬೇಕಾದಂತಹ ಜವಾಬ್ದಾರಿಯನ್ನ ಹೊತ್ತಿರುವಂಥದ್ದು ಗೃಹ ಸಚಿವರು. ಆದರೆ ಗೃಹ ಸಚಿವರೇ ಬಹಿರಂಗವಾಗಿ ಬೆಟ್ಟಿಂಗ್ ಅನ್ನ ಕಟ್ಟಿ ಸೋತಿರುವಂತಹ ಘಟನೆ ಇದೀಗ ರಾಜ್ಯಾದ್ಯಂತ ಭಾರಿ ವಿವಾದದ ಒಂದು ಕಿಡಿಯನ್ನ ಹೊತ್ತಿಸಿದೆ. ಯಾಕೆ ಅಂತಂದ್ರೆ ನೋಡಿ, ಈ ಒಂದು ಬೆಟ್ಟಿಂಗ್ ಕಟ್ಟುವಂಥದ್ದು ಕೆಲವೊಮ್ಮೆ ತಮಾಷೆಗಾದ್ರೂ ಆಡ್ತಾರೆ, ಅಥವಾ ಅದನ್ನ ದುಡ್ಡಿಗಾಗಿ ಆಡ್ತಾರೆ, ಮೋಜು ಮಸ್ತಿಗಾಗಿ ಕೂಡ ಆಡ್ತಾರೆ. ಆದರೆ ರಾಜ್ಯದ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರೇ ಬೆಟ್ಟಿಂಗ್ ಅನ್ನ ಕಟ್ಟಿ ಸೋತಿದ್ದಾರೆ. ಅದನ್ನ ಬಹಿರಂಗವಾಗಿ ಕೂಡ ಹೇಳಿಕೊಂಡಿದ್ದಾರೆ. ಅವರು ತಮಾಷೆಗಾಗಿ ನಾನು ಬೆಟ್ಟಿಂಗ್ ಅನ್ನ ಕಟ್ಟಿದ್ದು ಅಂತೇಳಿ ಹೇಳಿದ್ರೂ ಕೂಡ ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ, ಅದರಲ್ಲೂ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿ ನೀವು ಯಾಕೆ ಬೆಟ್ಟಿಂಗ್ ಅನ್ನ ಕಟ್ಟಿದ್ರಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಿದೆ. ಒಂದು ರೀತಿ ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ಕ್ರೀಡೆಯನ್ನ ಪ್ರೋತ್ಸಾಹ ಮಾಡೋಕೆ ಹೋಗಿ ತಮಾಷೆಗಾಗಿ ಕಟ್ಟಿದಂಥ ಈ ಒಂದು ಬೆಟ್ಟಿಂಗ್ ಏನಿದೆ, ಅದರಲ್ಲಿ 500 ರೂಪಾಯಿ ಬಾಜಿ ಕಟ್ಟಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಸ್ಥಾನದ ಘನತೆಗೆ ಸಂಬಂಧಪಟ್ಟಂತ ಗಂಭೀರವಾದಂತಹ ಪ್ರಶ್ನೆಗಳನ್ನ ಇದೀಗ ಅವರು ಎದುರಿಸಬೇಕಾಗಿದೆ. ಗಂಭೀರವಾದ ಪ್ರಶ್ನೆಗಳು ಅವರನ್ನ ಹುಡುಕಿಕೊಂಡು ಬರ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಒಂದು ರೀತಿ ಬಿರುಗಾಳಿಯನ್ನೇ ಎಬ್ಬಿಸದೆ ಹೋಮ್ ಮಿನಿಸ್ಟರ್ ಅವರ ಈ ಒಂದು ಬೆಟ್ಟಿಂಗ್ ಆಟ. ಕೆಲವು ಕಡೆ ಸಚಿವರ ನಡೆಯನ್ನ ಒಂದಷ್ಟು ಜನ ವಹಿಸಿಕೊಂಡು ಮಾತನಾಡಿದರೆ, ಮತ್ತೊಂದಷ್ಟು ಜನ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ನೆಟ್ಟಿಗರು ತೀವ್ರವಾಗಿ ಇದನ್ನ ಟೀಕಿಸ್ತಿದ್ದಾರೆ. ಹಾಗಾದ್ರೆ ಏನ್ ನಡೀತು, ಏನ್ ಬೆಟ್ಟಿಂಗ್ ಅದು ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಜಿ ಪರಮೇಶ್ವರ್ ಅವರು ತುಮಕೂರಿನ ಕೊರಟಗೆರೆ ಜಿಲ್ಲೆಯವರು. ಹಾಗಾಗಿ ಅಲ್ಲಿ ಭಾನುವಾರ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದಂತಹ ಒಂದು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಹಣಾಹಣಿ ಎಲ್ಲರ ಗಮನವನ್ನ ಸೆಳೆದಿತ್ತು. ಇನ್ನು ಈ ಪಂದ್ಯದಲ್ಲಿ ವಿಜಯಪುರ ಮತ್ತು ದಕ್ಷಿಣ ಕನ್ನಡ ತಂಡಗಳು ಮುಖಾಮುಖಿಯಾಗಿದ್ವು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದ್ರು. ಪಂದ್ಯ ಬಹಳಷ್ಟು ರೋಚಕತೆಯಿಂದ ಕೂಡಿತ್ತು. ಪಂದ್ಯ ನೋಡೋಕೆ ಬಂದಂಥವರೆಲ್ಲರೂ ಕೂಡ ಬಹಳ ಕುತೂಹಲಕಾರಿಯಾಗಿ ಯಾರು ಗೆಲ್ತಾರೆ ಅನ್ನುವಂಥ ಒಂದು ಕುತೂಹಲದಿಂದ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ರು. ಆ ಪಂದ್ಯದ ರೋಚಕತೆಯನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಲುವಾಗಿ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರ ಜೊತೆಗೆ ಒಂದು ಸಣ್ಣ ಪಂದ್ಯವನ್ನ ಕಟ್ಕೊಳ್ತಾರೆ. ಏನಪ್ಪಾ ಅಂತಂದ್ರೆ, ವಿಜಯಪುರ ತಂಡವೇ ಗೆಲ್ಲೋದು ಅಂತ ಹೇಳಿ ಪರಮೇಶ್ವರ್ ಅವರು 500 ರೂಪಾಯಿ ಬಾಜಿ ಕಟ್ತಾರೆ. ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ತಂಡದ ಪರವಾಗಿ ನಿಂತ್ಕೊಳ್ತಾರೆ. ನೋಡೇ ಬಿಡೋಣ, ನಿಮ್ಮ ಕಡೆಯವ್ರು ಗೆಲ್ತಾರಾ ನಮ್ಮ ಕಡೆಯವ್ರು ಗೆಲ್ತಾರಾ ಅನ್ನುವಂಥ ಒಂದು ಸಣ್ಣ ಮೋಜು ಮಸ್ತಿಗಾಗಿ ಆಡದಂಥ ಒಂದು ಬೆಟ್ಟಿಂಗ್ ಆಟ ಇದು. ಅತ್ಯಂತ ರೋಚಕತೆಯಿಂದ ಕೂಡಿದಂತಹ ಪಂದ್ಯದಲ್ಲಿ ಅಂತಿಮವಾಗಿ ದಕ್ಷಿಣ ಕನ್ನಡ ತಂಡ 36-26 ಅಂಕಗಳ ಅಂತರದಲ್ಲಿ ವಿಜಯಪುರ ತಂಡವನ್ನ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರುತ್ತೆ. ಈ ಬೆಟ್ಟಿಂಗ್ನಲ್ಲಿ ಪರಮೇಶ್ವರ್ ಅವರು ಸೋತು ಹೋಗ್ತಾರೆ. ಆದರೆ ಅವರು ಸೋತಿದ್ದನ್ನ ಸ್ವತಃ ವೇದಿಕೆಯಲ್ಲಿ ಬಹಿರಂಗಪಡಿಸ್ತಾರೆ. ವಿಜೇತ ತಂಡಕ್ಕೆ ಪ್ರಶಸ್ತಿಯನ್ನ ವಿತರಿಸಿ ಮಾತನಾಡುವ ಸಂದರ್ಭದಲ್ಲಿ, ನಾನು 500 ರೂಪಾಯಿಯನ್ನ ಕಳೆದುಕೊಂಡ್ಬಿಟ್ಟೆ, ವಿಜಯಪುರ ತಂಡ ಗೆಲ್ಲುತ್ತೆ ಅಂತ ಜಿಲ್ಲಾಧಿಕಾರಿ ಜೊತೆ ಬೆಟ್ಟಿಂಗ್ ಕಟ್ಟಿದ್ದೆ, ಆದರೆ ನಾನು ಅದರಲ್ಲಿ ಸೋತು ಹೋದೆ ಅಂತೇಳಿ ನಗುತ್ತಲೇ ವಿಷಯವನ್ನ ಆ ಒಂದು ಸಭೆಯಲ್ಲಿ ಬಹಿರಂಗಪಡಿಸ್ತಾರೆ. ಆದರೆ ಅಲ್ಲಿದ್ದಂಥವರೆಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಅಲ್ಲಿದ್ದಂಥವರು, ಸಭೆಯಲ್ಲಿ ಭಾಗಿಯಾದಂಥವರೆಲ್ಲರೂ ಕೂಡ ಅದನ್ನ ಖುಷಿಯಿಂದ ಸ್ವೀಕರಿಸ್ತಾರೆ. ಬಟ್ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಂದ ಮೇಲೆ ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಇದನ್ನ ಅವರು ಕ್ರೀಡಾ ಸ್ಫೂರ್ತಿಯಿಂದ ತಮಾಷೆಗಾಗಿ ಹೇಳಿಕೊಂಡಿದ್ದಾರೆ. ಆದರೂ ಕೂಡ ಯಾವುದೇ ಒಂದು ಸಮಾರಂಭಗಳಲ್ಲಿ ರೀತಿ ಭಾಗಿಯಾದಾಗ ಒಂದು ಕ್ರೀಡಾ ಸ್ಫೂರ್ತಿಯನ್ನ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೊಮ್ಮೆ ನಾವು ಗೆಲ್ತೀವ, ನೀವು ಗೆಲ್ತೀವ, ಇಷ್ಟು ದುಡ್ಡು ನೀವು ಕೊಡಿ, ಇಷ್ಟು ದುಡ್ಡು ನಾವು ಕೊಡ್ತೀವಿ ಅಂಥೇಳಿ ಅಂದರೆ ಒಂದು ತಮಾಷೆಗಾಗಿಯೋ ಅಥವಾ ಮನೋರಂಜನೆಗಾಗಿಯೋ ಕಟ್ಟುವಂಥ ಒಂದು ಪಂದ್ಯ ಅದು. ಆ ಪಂದ್ಯದಲ್ಲಿ ಕ್ರೀಡಾ ಸ್ಫೂರ್ತಿಗಾಗಿ ಪರಮೇಶ್ವರ್ ಅವರೇನೋ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರು. ಆದರೆ ಈ ಹೇಳಿಕೆ ಇದೆಯಲ್ಲ, ಇದು ಈಗ ವಿವಾದದ ಕೇಂದ್ರ ಬಿಂದುವಾಗ್ಬಿಟ್ಟಿದೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಟೀಕಾ ಪ್ರಹಾರ ನಡೀತಾ ಇದೆ. ಗೃಹ ಸಚಿವರೇ ಬೆಟ್ಟಿಂಗ್ ಕಟ್ಟಿದ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ಒಂದು ಕಡೆ ಪರ ಚರ್ಚೆಗಳು ನಡೆದ್ರೆ, ಮತ್ತೊಂದು ಕಡೆ ವಿರೋಧದ ಚರ್ಚೆಗಳು ನಡೀತಾ ಇದೆ. ಇನ್ನು ಸಮರ್ಥನೆ ಮಾಡಿಕೊಳ್ಳುವವರ ವಾದ ಹೇಗಿತ್ತಪ್ಪ ಅಂದ್ರೆ,
ಇದೊಂದು ತಮಾಷೆಗಾಗಿ ಮಾಡಿದ ಸಣ್ಣ ಬಾಜಿ, ಇದರಲ್ಲಿ ತಪ್ಪೇನಿದೆ? ಇದನ್ನ ಕ್ರೀಡಾ ಸ್ಫೂರ್ತಿಯಿಂದ ನೋಡಬೇಕು. ಸಚಿವರು ಮನುಷ್ಯರೇ ಅಲ್ವಾ, ಇದರಲ್ಲಿ ಅಪರಾಧ ಹುಡುಕೋದು ಸರಿಯಲ್ಲ ಅಂತ ಹೇಳಿ ಪರಮೇಶ್ವರ್ ಅವರ ಪರ ಒಂದಷ್ಟು ಜನ ಅಭಿಪ್ರಾಯವನ್ನ ಪಟ್ಟಿದ್ರೆ, ಏನೋ ವಿರೋಧ ವ್ಯಕ್ತಪಡಿಸುವಂಥವರು ತಮ್ಮ ಒಂದು ಆಕ್ರೋಶವನ್ನ ಹೊರಗಡೆ ಹಾಕಿದ್ದಾರೆ. ಅದರಲ್ಲಿ ಬಹುಪಾಲು ಮಂದಿ ಸಚಿವರ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇಲ್ಲಿ ಅವರ ವಾದಗಳು ಹೇಗಿದೆ ಅಂತಂದ್ರೆ, ಜವಾಬ್ದಾರಿಯ ಅರಿವು ಇರಬೇಕಾಗಿತ್ತು ಗೃಹ ಸಚಿವರಿಗೆ. ಅವರು ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ, ಅವರು ಈ ರಾಜ್ಯದ ಹೋಮ್ ಮಿನಿಸ್ಟರ್, ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ಗೃಹ ಇಲಾಖೆಯ ಮುಖ್ಯಸ್ಥರು. ಬೆಟ್ಟಿಂಗ್ ಅನ್ನುವಂಥದ್ದು ಒಂದು ಸಾಮಾಜಿಕ ಪಿಡುಗು, ಅದನ್ನ ತಮಾಷೆಗೂ ಕೂಡ ಯಾರು ಆಡಬಾರ್ದು. ಅದನ್ನ ಸಾಮಾಜಿಕ ಪಿಡುಗು ಅಂತ ಹೇಳುವವರೇ ಹೀಗೆ ಬೆಟ್ಟಿಂಗ್ ಕಟ್ಟಿದ್ರೆ ಹೇಗೆ? ಸಮಾಜಕ್ಕೆ ಅದು ತಪ್ಪು ಸಂದೇಶ ಹೋಗೋದಿಲ್ವಾ? ಸಣ್ಣ ಮೊತ್ತದ ಬೆಟ್ಟಿಂಗ್ ಕೂಡ ಬೆಟ್ಟಿಂಗೇ ಅಲ್ವಾ? ಇದು ಸಚಿವರ ಸರಿಯಾದ ನಡೆಯಾ? ಯುವ ಜನತೆಗೆ ಬೆಟ್ಟಿಂಗ್ ಅನ್ನೋದು ಒಂದು ಸಾಮಾನ್ಯ ಸಂಗತಿ ಆಗಿರ್ಬೋದು, ಅದು ತಪ್ಪು ಸಂದೇಶವನ್ನು ರವಾನಿಸುತ್ತೆ. ಆದರೆ ಸಚಿವರೇ ಆಡುವಂಥದ್ದು ತಪ್ಪು ಸಂದೇಶವನ್ನು ರವಾನಿಸುತ್ತೆ. ಸಣ್ಣ ಬೆಟ್ಟಿಂಗ್ಗಳೇ ದೊಡ್ಡ ಜೂಜಾಟಕ್ಕೆ ಮೊದಲ ಹೆಜ್ಜೆ ಆಗತ್ತೆ. ನೈತಿಕ ಹೊಣೆಗಾರಿಕೆ ಏನಿದೆ ಹಾಗಿದ್ರೆ ಗೃಹ ಸಚಿವರಿಗೆ? ಕಾನೂನು ಪುಸ್ತಕದಲ್ಲಿ ಇದು ಅಪರಾಧವೋ ಅಲ್ಲವೋ ಅನ್ನೋದಕ್ಕಿಂತ ಒಂದು ಉನ್ನತ ಸ್ಥಾನದಲ್ಲಿರುವವರ ನೈತಿಕ ಹೊಣೆಗಾರಿಕೆ ಮುಖ್ಯ. ಗೃಹ ಸಚಿವರೇ ಹೀಗೆ ಮಾಡಿದ್ರೆ ಅಕ್ರಮ ಬೆಟ್ಟಿಂಗ್ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳುವಾಗ ಅವರಿಗೆ ಯಾವ ನೈತಿಕತೆ ಉಳಿಯುತ್ತೆ ಅಂತ ಹೇಳಿ ನೆಟ್ಟಿಗರು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದಿದ್ದಾರೆ. ತಮಾಷೆಯಾಗಿ ಕಂಡ ಒಂದು ಸಣ್ಣ ಘಟನೆ ಈಗ ಗೃಹ ಸಚಿವರ ಜವಾಬ್ದಾರಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ನಾಯಕರ ನಡವಳಿಕೆ ಹೇಗಿರಬೇಕು ಅನ್ನುವಂಥ ಒಂದು ಗಂಭೀರ ಚರ್ಚೆಯನ್ನ ಹುಟ್ಟು ಹಾಕಿದೆ. ಈ ವಿವಾದ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಾವ ರೀತಿಯಾದಂಥ ತಿರುವನ್ನ ಪಡೆದುಕೊಳ್ಳಲಿದೆ ಅನ್ನೋದನ್ನ ಸದ್ಯಕ್ಕೆ ನಾವು ಕಾದು ನೋಡಬೇಕಾಗಿದೆ.